ಹಲೋ, ನಾನು ವಿಜಯ್ ದೇವಸಿ. ಇವೆಲ್ಲದ್ರ ಬಗ್ಗೆ ನೋಡ್ತಾರೆ. ನಾವು ಶೇರ್ ಮಾರ್ಕೆಟ್ ಬಗ್ಗೆ ನೋಡ್ತಾರೆ. ಅಂದರೆ ಶೇರ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಬೇಕಾದ್ರೆ ಈ ಒಂದು ಬಿಸ್ನೆಸ್ಸಿಂದ ಮೂಲಕ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಸ್ವಲ್ಪ ಅಮೌಂಟ್ಗಳನ್ನ ಬಿಟ್ಟು ಇನ್ವೆಸ್ಟ್ ಮಾಡಿ ಸಹ ಬಂದ್ಬಿಟ್ಟು ಈಗ ಕೋಟಿಗಟ್ಟಲೆ ಸಹ ಬಂದ್ಬಿಟ್ಟು ದುಡ್ಡು ಅಂದ್ಬಿಟ್ಟು ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಸ್ನೆಸ್ ಅಂದ್ಬಿಟ್ಟು ನಮ್ಮ ಇಂಡಿಯಾದ ಒಂದು ಎಕನಾಮಿನ ಮೇಲೆ ಕೂಡ ಈ ಒಂದು ಬಿಸ್ನೆಸ್ ಬಿಟ್ಟು ತುಂಬಾ ಡಿಪೆಂಡ್ ಆಗಿದೆ. ಸದ್ಯದ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನೋಡ್ತಾರೆ ಅಂದ್ಬಿಟ್ಟು ಶೇರ್ ಮಾರ್ಕೆಟ್ ಅಂದರೆ ಏನು ಮತ್ತೆ ಅಂದ್ಬಿಟ್ಟು ಇದು ಯಾವ ಥರ ವರ್ಕ್ ಆಗುತ್ತೆ ಮತ್ತೆ ಅಂದ್ಬಿಟ್ಟು ಈ ಬಿಸ್ನೆಸ್ಸಿಂದ ಏನೆಲ್ಲ ಇದೆ ಅನ್ನೋದನ್ನು ವಿಡಿಯೋ ನೋಡ್ತೀವಿ. ಫಸ್ಟ್ ನೋಡ್ಬೇಕಾದ್ರೆ ಅಂದ್ಬಿಟ್ಟು ಅಂದರೆ ಶೇರ್ ಬಗ್ಗೆ ನೋಡೋಣ. ಅಂದರೆ ಶೇರ್ ಅಂತ ಏನಂತಂದ್ರೆ ಅಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ನಿಮ್ಮ ಹತ್ರ ಒಂದು ಕಂಪನಿ ಇದೆ. ಆದರೆ ಆ ಒಂದು ಕಂಪನಿ ನೀವು ಇನ್ನೂ ಚೆನ್ನಾಗಿ ಬಂದ್ಬಿಟ್ಟು ಒಂದು ಬೇರೆ ಲೆವೆಲ್ಗೆ ಅದರ ಚೆನ್ನಾಗಿ ಗ್ರೋತ್ ಮಾಡಲಿಕ್ಕೆ ಬಂದ್ಬಿಟ್ಟು ಪ್ಲಾನ್ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಮ ಹತ್ರ ಬಂದ್ಬಿಟ್ಟು ₹1 ದುಡ್ಡಿಲ್ಲ. ಸೊ ನೀವು ಏನು ಮಾಡ್ತಾರೆ ಅಂದರೆ ನಿಮಗೆ ಬಂದ್ಬಿಟ್ಟು ಈಗ ಒಂದು 5 ಲಕ್ಷ ರೂಪಾಯಿ ನಿಮಗೆ ಬಂದ್ಬಿಟ್ಟು ಬೇಕಾಗಿರುತ್ತೆ. ಸೊ ನೀವು ಏನು ಮಾಡ್ತೀರಾ ಅಂತ ನೋಡಿದ್ಬಿಟ್ಟು ಈ ಒಂದು ಅಮೌಂಟ್ ಬಂದ್ಬಿಟ್ಟು ನೀವು 3 ದಾರಿಗಳಲ್ಲಿ ನೀವು ಬಂದ್ಬಿಟ್ಟು ಈ ಒಂದು ಅಮೌಂಟ್ ಬಂದ್ಬಿಟ್ಟು ರೆಡಿ ಮಾಡ್ಬೋದು. ಯಾವ ಥರ ಅಂತಂದರೆ ಒಂದು ಅಮೌಂಟ್ ಅಂದರೆ ಒಂದು ಆಪ್ಷನ್ ಏನಂತಂದ್ರೆ ಅಂದ್ಬಿಟ್ಟು ನೀವು ಬಂದ್ಬಿಟ್ಟು ಈ ಒಂದು 5 ಲಕ್ಷ ರೂಪಾಯಿ ಬೇಕಾದರೆ ಬಂದ್ಬಿಟ್ಟು ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ನೀವು ಲೋನ್ ತಗೋಬೋದು. ಸೊ ಲೋನ್ ಮೂಲಕ ಬಂದ್ಬಿಟ್ಟು ಈ ಒಂದು ಅಮೌಂಟನ್ನು ನೀವು ಪಡ್ಕೋಬೋದು, 5 ಲಕ್ಷ ರೂಪಾಯಿನ. ಸೊ ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಮತ್ತು ಬಂದ್ಬಿಟ್ಟು ನಿಮ್ಮ ಕಸಿನ್ ಆಗಿರೋ ಅವ್ರ ಜೊತೆ ಬಂದ್ಬಿಟ್ಟು ದುಡ್ಡನ್ನ ಪಡ್ಕೊಂಡು ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಟ್ ಸ್ಟಾರ್ಟ್ ಮಾಡೋದು ಏನಾಗುತ್ತೆ ಅಂತ ನೋಡಿದ್ರೆ ಅವರು ಸಹ ಬಂದ್ಬಿಟ್ಟು ನೀವು ಅವನ ಬಂದ್ಬಿಟ್ಟು ನೀವು ಪಾರ್ಟ್ನರ್ ಬಂದ್ಬಿಟ್ಟು ಇಟ್ಕೊಂಡಿರ್ಬೇಕಾಗುತ್ತೆ. ಆ ಥರ ಅಂತಂದರೆ ನಿಮ್ಮ ಕಂಪ್ನಿಯಲ್ಲಿ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ಸಲ್ಲಿ ಬರೋ ಕೆಲವೊಂದು ಪ್ರಾಫಿಟ್ ಅಂದರೆ ಲಾಭದಲ್ಲಿ ಬಂದ್ಬಿಟ್ಟು ಅವರು ಸಹ ಬಿಟ್ಟು 50% ಅಷ್ಟು ಬಂದ್ಬಿಟ್ಟು ಅವರಿಗೆ ಶೇರ್ನ ಕೊಡಬೇಕಾಗಿರುತ್ತೆ. ಸೊ ಇದೊಂದಾಗಿರುತ್ತೆ. ಮೂರನೇದಾಗಿರೋ ಆಪ್ಷನ್ ಯಾವುದು ಅಂತ ಕೇಳಿದ್ರೆ ಇದನ್ನ ಬಂದ್ಬಿಟ್ಟು ನಾವು ಶೇರ್ ಅಂತ ಕರಿತೀವಿ. ಯಾವ ಥರ ಅಂತಂದರೆ ಇವಾಗ ಬಂದ್ಬಿಟ್ಟು ನಿಮ್ಮ ಕಂಪ್ನಿ ಇದೆಲ್ಲ, ಈ ಕಂಪ್ನಿ ಬಂದ್ಬಿಟ್ಟು ಈ ಕಂಪ್ನಿಲಿರೋ ಶೇರ್ಗಳನ್ನ ಬಂದ್ಬಿಟ್ಟು ನೀವು 500 ಶೇರ್ಗಳಾಗಿ ನೀವು ಡಿವೈಡ್ ಮಾಡ್ಬಿಟ್ಟು 500 ಭಾಗಗಳಾಗಿ ಮಾಡ್ಬಿಟ್ಟು ಶೇರ್ಗಳನ್ನ ಬಿಟ್ಟು 500 ಶೇರ್ಗಳನ್ನ ಬಿಟ್ಟು ಒಂದೊಂದು ಶೇರ್ಗೆ ಬಿಟ್ಟು ₹1000 ಅಂದರೆ ₹1000 ಅಂತ ಒಂದೊಂದು ಶೇರ್ಗಳಿಗೆ ನೀವು ರೇಟ್ನ ಫಿಕ್ಸ್ ಮಾಡಿ ಬಂದ್ಬಿಟ್ಟು ಅದನ್ನ ಬಿಟ್ಟು ನೀವು ಬಂದ್ಬಿಟ್ಟು 500 ಜನಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂತ ನೋಡಿದ್ರೆ ಆ 500 ಜನರು ಬಂದ್ಬಿಟ್ಟು ಆ ಒಂದು ಶೇರ್ಗಳನ್ನ ತಗೊಂಡ್ರೆ ನಿಮ್ಗೆ ಆಟೋಮೆಟಿಕಲಿ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಬರುತ್ತೆ. ಸೊ ಅದ್ರ ಮೂಲಕ ನೀವು ಕಂಪ್ನಿ ಬಂದ್ಬಿಟ್ಟು ನೀವು ಅಂದರೆ ಕಂಪ್ನಿ ಬಂದ್ಬಿಟ್ಟು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನ ನಾವು ಶೇರ್ ಅಂತ ಕರಿತೀವಿ. ಸೊ ಶೇರ್ ಮಾರ್ಕೆಟ್ ಇದೆ ಅಂತಂದರೆ ಅಂದರೆ ಬಿಟ್ಟು ಶೇರ್ ಮಾರ್ಕೆಟ್ ಅಂದರೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು 2 ಶೇರ್ ಮಾರ್ಕೆಟ್ಗಳಿವೆ. ಅಂದರೆ ಬಿಟ್ಟು ಸುಮಾರು ಶೇರ್ ಮಾರ್ಕೆಟ್ಗಳಿವೆ. ಅದರಲ್ಲೂ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿರೋ 2 ಶೇರ್ ಮಾರ್ಕೆಟ್ ಯಾವುದು ಅಂತ ಕೇಳಿದ್ರೆ NSE ಮತ್ತು ಬಂದ್ಬಿಟ್ಟು BSE ಅಂತ ಕರಿತೀವಿ. ಸೊ NSE ಅಂತ ಕೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. BSE ಅಂತ ಕೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಈ ಒಂದು 2 ಸ್ಟಾಕ್ ಮಾರ್ಕೆಟ್ಗಳು ಬಂದ್ಬಿಟ್ಟು ತುಂಬ ಫೇಮಸ್ ಆಗಿ ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ತುಂಬ ಫೇಮಸ್ ಆಗಿರೋ ಒಂದು ಸ್ಟಾಕ್ ಮಾರ್ಕೆಟ್ ಆಗಿರುತ್ತೆ. ಅದೇ ಬಂದ್ಬಿಟ್ಟು NSE ಅನ್ನೋ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬಂದ್ಬಿಟ್ಟು ಅಂದರೆ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಕೆಲವು 800ಕ್ಕೂ ಜಾಸ್ತಿ ಇಲ್ಲಿ ಕಂಪ್ನಿಗಳು ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಆಗಿದೆ. ಎಲ್ಲ ಒಂದು ಕ್ಯಾಟಗರಿ ವೈಸಲ್ಲಿ ಹೋಗ್ಬಿಟ್ಟು 800ಕ್ಕೂ ಜಾಸ್ತಿ ಕಂಪ್ನಿಗಳು ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಆಗಿದೆ. ಅದೇ ಥರ ಹೋಗ್ಬಿಟ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹೋಗ್ಬಿಟ್ಟು BSE ಹೋಗ್ಬಿಟ್ಟು 8,000ಕ್ಕೂ ಜಾಸ್ತಿ ಕಂಪ್ನಿಗಳು ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಆಗಿದೆ. ಅದೇ ಥರ ಹೋಗ್ಬಿಟ್ಟು ಎಲ್ಲ ಒಂದು ಕ್ಯಾಟಗರಿ ವೈಸಲ್ಲಿ ಹೋಗ್ಬಿಟ್ಟು ಇಲ್ಲೂ ಸಹ ಲಿಸ್ಟ್ ಆಗಿವೆ. ಸೊ ಇದ್ರ ಕೆಳಗಡೆ ಬಂದ್ಬಿಟ್ಟು 2 ಪಾರ್ಟ್ಗಳಿವೆ. ಏನಂತಂದ್ರೆ ಬಂದ್ಬಿಟ್ಟು NSE ಮತ್ತು ಬಂದ್ಬಿಟ್ಟು BSE ಕೆಳಗಡೆ ಬಂದ್ಬಿಟ್ಟು ಕೆಲವು 2 ಪಾರ್ಟ್ಗಳಿವೆ. ಯಾವ ಥರ ಅಂದರೆ ಅದ್ರಲ್ಲಿ NSE ಕೆಳಗಡೆ ಬಂದ್ಬಿಟ್ಟು ಒಂದು ಪಾರ್ಟ್ ಇದೆ. ಯಾವ ಅಂತ ಕೇಳಿದ್ರೆ ಇದನ್ನು ಬಂದ್ಬಿಟ್ಟು ನಾವು ನಿಫ್ಟಿ ಅಂತ ಕರಿತೀವಿ. ನಿಫ್ಟಿ ಅಂತ ಕೇಳಿದ್ರೆ ನ್ಯಾಷನಲ್ 50 ಅಂತ ಕರಿತೀವಿ. ಸೊ ನ್ಯಾಷನಲ್ 50 ಬಂದ್ಬಿಟ್ಟು ಒಂದು ಪಾರ್ಟ್ ಆಗಿರುತ್ತೆ. ಇದೇನು ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತಲ್ಲ, ಅಂದರೆ NSE ಇರುತ್ತಲ್ಲ, ಈ ಒಂದು ಇರೋ ಒಂದು ಕಂಪ್ನಿಗಳು ಬಿಟ್ಟು ಒಂದು 50 ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ. ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡೋ ಒಂದು 50 ಕಂಪ್ನಿಗಳನ್ನ ಸೆಲೆಕ್ಟ್ ಮಾಡ್ಕೊಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡುತ್ತೆ ಅಂತ ಕೇಳಿದ್ರೆ ಈ ಒಂದು ಇದರ ಕೆಲಸ ಏನಂತ ಕೇಳಿದ್ರೆ ಅಂದ್ಬಿಟ್ಟು 50 ಕಂಪ್ನಿಗಳು ಸೆಲೆಕ್ಟ್ ಮಾಡ್ಬಿಟ್ಟು ಅದು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂದ್ಬಿಟ್ಟು ಅದನ್ನು ಶೋ ಮಾಡುತ್ತೆ ಅಂದ್ಬಿಟ್ಟು ಇದನ್ನ ಒಂದು ಕೆಲಸ ಇದೆ. ಯಾವ ಥರ ಅಂತ ನೋಡಿದ್ರೆ ಅದನ್ನ ಅಂದ್ಬಿಟ್ಟು ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಅಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಯಾವ ಕಂಪ್ನಿ ಅಂದ್ಬಿಟ್ಟು ಯಾವ ಪ್ಲೇಸಲ್ಲಿ ಇದೆ ಮತ್ತು ಅಂದ್ಬಿಟ್ಟು ಯಾವ ಕಂಪ್ನಿ ಅಂದ್ಬಿಟ್ಟು ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುತ್ತೆ ಅನ್ನೋದನ್ನು ಒಂದು ಡೀಟೇಲ್ನ ಒಂದು ರಿಪೋರ್ಟ್ನ ಕೊಡೋ ಒಂದು ಕೆಲಸನ ಇದು ಮಾಡ್ತಾ ಇರುತ್ತೆ. ಅದೇ ಥರ ಅಂದ್ಬಿಟ್ಟು ಅಂದರೆ ಅಂದ್ಬಿಟ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೆಳಗಡೆ ಅಂದರೆ BSE ಕೆಳಗಡೆ ಅಂದ್ಬಿಟ್ಟು ಇನ್ನೊಂದು ಒಂದು ಪಾರ್ಟ್ ಇದೆ. ಏನಂತಂದ್ರೆ ಇದನ್ನ ಅಂದ್ಬಿಟ್ಟು ನಾವು ಸೆನ್ಸೆಕ್ಸ್ ಅಂತ ಕರಿತೀವಿ. ಇದನ್ನ ಅಂದ್ಬಿಟ್ಟು ಏನಂದರೆ ಸೆನ್ಸಿಟಿವಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಇದನ್ನ ಅಂದ್ಬಿಟ್ಟು ಇದೇನು ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಅದೇ ಥರ ಅಂದ್ಬಿಟ್ಟು ಅಂದರೆ ಅಂದ್ಬಿಟ್ಟು ನಿಫ್ಟಿ ಅಂತ ಹೇಳ್ತೀವಲ್ಲ ಅದ್ರ ಥರ ಇದು ಸಹ ಕೆಲಸ ಮಾಡ್ತಾ ಇರುತ್ತೆ. ಅದೇ ಥರ ಅಂದ್ಬಿಟ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕಂಪ್ನಿಗಳಲ್ಲಿ ಬಂದ್ಬಿಟ್ಟು ಒಂದು 30 ಕಂಪ್ನಿಗಳು ಇದು ಸೆಲೆಕ್ಟ್ ಮಾಡ್ಕೊತಾರೆ. ಅಂದರೆ ಹೈ ಲೆವೆಲಲ್ಲಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಮಾಡೋ ಒಂದು ಕಂಪ್ನಿಗಳ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಇದು ಸಹ ಬಂದ್ಬಿಟ್ಟು ಯಾವ ಥರ ಕಂಪ್ನಿಗಳು ಅಂದರೆ ಹೈ ಲೆವೆಲ್ ಕಂಪ್ನಿಗಳು ಇರುತ್ತಲ್ಲ ಆ ಕಂಪ್ನಿಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋ ರಿಪೋರ್ಟ್ ಇದು ಕೊಡ್ತಾ ಇರುತ್ತೆ. ಅದೇ ಥರ ಬಂದ್ಬಿಟ್ಟು ಅಂದರೆ ಅಂದ್ಬಿಟ್ಟು ಈ ಕಂಪ್ನಿಗಳು ಜಾಸ್ತಿ ಪರ್ಫಾರ್ಮೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಅಂದರೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಈ ಕಂಪ್ನಿಗಳು ಬಂದ್ಬಿಟ್ಟು. ಅಂದರೆ ನಿಫ್ಟಿ ಮತ್ತು ಬಂದ್ಬಿಟ್ಟು ಸೆನ್ಸೆಕ್ಸ್ ಈ ಒಂದು 2 ಬಂದ್ಬಿಟ್ಟು ಕಂಪ್ನಿಗಳು ಸೆಲೆಕ್ಟ್ ಮಾಡಿರುತ್ತಲ್ಲ. ಸೊ ಸೆಲೆಕ್ಟ್ ಮಾಡಿದಾಗ ಏನಂತ ನೋಡಿದ್ರೆ ಇವೆರಡುಗಳು ಬಂದ್ಬಿಟ್ಟು ಸೆಲೆಕ್ಟ್ ಮಾಡಿದ ಕಂಪ್ನಿಗಳು ಬಿಟ್ಟು ಚೆನ್ನಾಗಿ ಬಂದ್ಬಿಟ್ಟು ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕೊಟ್ಟಾಗ ಏನಂತಂದ್ರೆ ಇವುಗಳ ಪಾಯಿಂಟ್ ಬಂದ್ಬಿಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ನಿಫ್ಟಿನ ಪಾಯಿಂಟ್ ಮತ್ತೆ ಬಂದ್ಬಿಟ್ಟು ಸೆನ್ಸೆಕ್ಸ್ನ ಪಾಯಿಂಟ್ಗಳು ಬಂದ್ಬಿಟ್ಟು ಜಾಸ್ತಿ ಹೋಗ್ತಾ ಇರುತ್ತೆ. ನ್ಯಾಷನಲ್ ಹೋದಾಗ ಏನಂತಂದ್ರೆ ಈ ಅಂದರೆ ಬಂದ್ಬಿಟ್ಟು ಅದೇ ಥರ ಬಂದ್ಬಿಟ್ಟು ಕಂಪ್ನಿಗಳು ಬಂದ್ಬಿಟ್ಟು ತುಂಬ ಬಂದ್ಬಿಟ್ಟು ಲೋವಲ್ಲಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಅದರ ಬಂದ್ಬಿಟ್ಟು ಇದರ ಪಾಯಿಂಟ್ಗಳು ಬಂದ್ಬಿಟ್ಟು ಕಡಿಮೆ ಆಗ್ತಾ ಇರುತ್ತೆ. ಈ ಥರ ಬಂದ್ಬಿಟ್ಟು ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಬಂದ್ಬಿಟ್ಟು ನೀವು ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ತಾರೆ ಬಂದ್ಬಿಟ್ಟು ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಂದ್ಬಿಟ್ಟು ಇವತ್ತಿನ ಪರಿಸ್ಥಿತಿ ಈ ಥರ ಇದೆ ಆ ಥರ ಇದೆ ಅಂದ್ಬಿಟ್ಟು ಹೈ ಲೆವೆಲ್ ಇದೆ ತುಂಬ ಲೋ ಆಗಿಬಿಟ್ಟಿದೆ ಅಂತ ಸುಮಾರು ನ್ಯೂಸ್ಗಳನ್ನ ಬಂದ್ಬಿಟ್ಟು ನೀವು ನೋಡ್ತೀರ ಅನಿಸುತ್ತೆ. ಸೊ ಈ ಒಂದು ನ್ಯೂಸ್ಗಳನ್ನ ಬಂದ್ಬಿಟ್ಟು ಕೊಡೋದೇ ಬಂದ್ಬಿಟ್ಟು
ಈ ಒಂದು 2 ಪಾರ್ಟ್ಗಳಾಗಿರುತ್ತೆ. ಸೊ ನಿಫ್ಟಿ ಮತ್ತು ಬಂದ್ಬಿಟ್ಟು ಸೆನ್ಸೆಕ್ಸ್, ಈ ಒಂದು 2 ಇದುಗಳು ಬಂದ್ಬಿಟ್ಟು ಈ ಒಂದು ರಿಪೋರ್ಟ್ ತಗೊಂಡು ಕೊಡ್ತಾ ಇರ್ತಾರೆ. ಸೊ ಈ ಶೇರ್ ಮಾರ್ಕೆಟ್ಗಳು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಈ ಒಂದು ಶೇರ್ ಮಾರ್ಕೆಟ್ ಬಂದ್ಬಿಟ್ಟು ಇಟ್ಕೊಂಡಿರೋ ಲಿಸ್ಟ್ ಆಗಿರೋ ಒಂದು ಕಂಪ್ನಿಗಳೆಲ್ಲ ಬಂದ್ಬಿಟ್ಟು ಪಬ್ಲಿಕ್ ಕಂಪ್ನಿಗಳಾಗಿರುತ್ತೆ. ಸೊ ಈ ಒಂದು ಪಬ್ಲಿಕ್ ಕಂಪ್ನಿಗಳು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪಬ್ಲಿಕ್ಗಳಿಗೆ ಬಂದ್ಬಿಟ್ಟು ಇನ್ವೆಸ್ಟರ್ಸ್ ತುಂಬ ಜಾಸ್ತಿ ಜನ ಬಂದ್ಬಿಟ್ಟು ಈ ಕಂಪ್ನಿಗಳು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಕ್ಕೆ ಬರ್ತಾರೆ. ಸೊ ಆ ಒಂದು ಇನ್ವೆಸ್ಟರ್ ಮಾಡಿಸ್ಕೊಳ್ಳೋಕೆ ಬಂದ್ಬಿಟ್ಟು ಈ ಒಂದು ಕಂಪ್ನಿ ಬಂದ್ಬಿಟ್ಟು ಅಲ್ಲಿ ಲಿಸ್ಟ್ ಮಾಡ್ಕೊಂಡಿದೆ. ಸೊ ಇದೊಂದಾಗಿರುತ್ತೆ. ನೀವು ಸಹ ಬಂದ್ಬಿಟ್ಟು ಆ ಒಂದು ಕಂಪ್ನಿಯಲ್ಲಿ ನೀವು ಸಹ ಬಂದ್ಬಿಟ್ಟು ನಿಮ್ಮೊಂದು ಕಂಪ್ನಿಯಲ್ಲಿ ಸಹ ಬಂದ್ಬಿಟ್ಟು ನೀವು ಲಿಸ್ಟ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಕೆಲವೊಂದು ಕಂಡೀಷನ್ ಮತ್ತು ರೂಲ್ಸನ್ನು ನೀವು ಫಾಲೋ ಮಾಡ್ಬೋದು. ಏನಂತ ಹೇಳಿದ್ರೆ, ಫಸ್ಟಾಗಿ ನೀವು ಬಂದ್ಬಿಟ್ಟು ಸೆಬಿ ಹತ್ರ ಬಂದ್ಬಿಟ್ಟು ನಿಮ್ಮ ಒಂದು ಕಂಪ್ನಿಯನ್ನು ನೀವು ಪಬ್ಲಿಕ್ ಆಗಿದ್ರೆ ಇಷ್ಟು ದಿನ ಬಂದ್ಬಿಟ್ಟು ನೀವು ಒಂದು ಬಿಸ್ನೆಸ್ನ ಮಾಡ್ತಾ ಇರ್ತೀರ. ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಈ ಒಂದು ಬಿಸ್ನೆಸ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಲಾಭ ಸಿಕ್ಕಿರಲ್ಲ, ಮತ್ತು ಅದೇ ಥರ ಬಂದ್ಬಿಟ್ಟು ಈ ಒಂದು ಕಂಪ್ನಿನ ನೀವು ಬೇರೆ ಲೆವೆಲ್ಗೆ ತಗೊಂಡೋಗ್ಬೇಕಂತ ಯೋಚನೆ ಮಾಡಿದ್ದೀರಾ. ಬಟ್ ನಿಮಗೆ ಬಂದ್ಬಿಟ್ಟು ಜಾಸ್ತಿ ದುಡ್ಡು ಬೇಕಾಗಿರುತ್ತೆ, ಸುಮಾರು ಒಂದು 20 ಕೋಟಿ 30 ಕೋಟಿ ಬೇಕಾಗಿರುತ್ತೆ. ಬಂದಾಗ ಏನು ಆ ಥರ ಬೇಕಾದ್ರೆ ಏನು ಮಾಡ್ತೀರ ಅಂತ ನೋಡಿದ್ರೆ, ನೀವು ಬಂದ್ಬಿಟ್ಟು ಈ ಕಂಪ್ನಿ ಬಂದ್ಬಿಟ್ಟು ಲಿಸ್ಟ್ ಮಾಡೋಕೆ ಹೋಗ್ತಾರೆ. ಏನಂತ ಹೇಳಿದ್ರೆ, ಈ ಥರ ಲಿಸ್ಟ್ ಮಾಡಿದ್ರೆ ಸಹ ಬಂದ್ಬಿಟ್ಟು ನಿಮ್ಮ ಕಂಪ್ನಿ ಬಂದ್ಬಿಟ್ಟು ಪ್ರೈವೇಟ್ ಇಷ್ಟು ದಿನ ಬಂದ್ಬಿಟ್ಟು ಪ್ರೈವೇಟಾಗಿ ಮಾಡ್ತಾ ಇರ್ತೀರಾ. ಯಾರಿಗೂ ಸ್ವಲ್ಪ ಸುಮಾರು ಜನ ಅದರ ಪಕ್ಕದಲ್ಲಿರೋ ಜನರಿಗೆ ಮಾತ್ರ ಗೊತ್ತಿರುತ್ತೆ, ಈ ಒಂದು ಸುತ್ತಮುತ್ತಲಿನ ಜನರಿಗೆ ಮಾತ್ರ ಗೊತ್ತಾಗಿರುತ್ತೆ. ಅದ್ರ ಸುತ್ತಮುತ್ತಲಿನ ಒಂದು ಊರುಗಳಾಗಿರ್ಬೋದು ಮತ್ತು ಕೆಲವೊಂದು ಪ್ಲೇಸ್ಗಳಿಗೆ ಮಾತ್ರ ಗೊತ್ತಾಗುತ್ತೆ. ಬಟ್ ಈ ಒಂದು ಕಂಪ್ನಿನ ನೀವು ಬಂದ್ಬಿಟ್ಟು ಪಬ್ಲಿಕ್ಕಾಗಿ ಬಂದ್ಬಿಟ್ಟು ಮಾಡಬೇಕಾದ್ರೆ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ನಿಮ್ಮ ಕಂಪ್ನಿ ಮೇಲೆ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮಾಡಬೇಕಾದ್ರೆ ಅದೇ ಥರ ಬಂದ್ಬಿಟ್ಟು ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಅದೇ ಒಂದೇ ಕಾರಣಕ್ಕೋಸ್ಕರ ಬಂದ್ಬಿಟ್ಟು ಸುಮಾರು ಕಂಪ್ನಿಗಳು ಸಹ ಬಂದ್ಬಿಟ್ಟು ಇಲ್ಲಿ ಲಿಸ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಸಹ ಬಂದ್ಬಿಟ್ಟು ಲಿಸ್ಟ್ ಮಾಡಬೇಕಾದ್ರೆ ಬಂದ್ಬಿಟ್ಟು ನೀವೇನು ಮಾಡ್ಬೇಕು ಅಂತ ಕೇಳಿದ್ರೆ, ನಿಮ್ಮ ಕಂಪ್ನಿ ಡೀಟೇಲ್ಗಳು ತಗೊಂಡು ಹೋಗ್ಬಿಟ್ಟು ಫಸ್ಟ್ ಏನು ಮಾಡ್ಬೇಕಂತ ಕೇಳಿದ್ರೆ ಸೆಬಿ ಹತ್ರ ಹೋಗಬೇಕು. ಸೆಬಿ ಅನ್ನೋರು ಯಾರು ಅಂತ ಕೇಳಿದ್ರೆ, ಸೆಬಿ ಅನ್ನೋರು ಬಂದ್ಬಿಟ್ಟು NSE ಮತ್ತು ಬಂದ್ಬಿಟ್ಟು BSE ಒಂದು ದೊಡ್ಡ ಒಂದು ಹೆಡ್ ಆಗಿರ್ತಾರೆ. ಸೊ ಇವ್ರ ಹತ್ರ ನಿಮ್ಗೆ ಹೋಗಬೇಕು. ಇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ನಿಮ್ಮ ಕಂಪನಿ ಡೀಟೇಲ್ಗಳೆಲ್ಲ ಬಂದ್ಬಿಟ್ಟು ಅವರು ವೆರಿಫೈ ಮಾಡ್ತಾರೆ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ನೋಡ್ರೆ ಬಂದ್ಬಿಟ್ಟು ಅವರು ಒಂದು ರೇಟ್ನ ಫಿಕ್ಸ್ ಮಾಡ್ತಾರೆ. ಯಾವ ಥರ ನೋಡ್ರೆ, ನಿಮ್ಮ ಒಂದು ಬಿಸ್ನೆಸ್ ಅಂದರೆ ನಿಮ್ಮ ಕಂಪನಿನ ಒಂದು ವ್ಯಾಲ್ಯೂವನ್ನು ಬಂದ್ಬಿಟ್ಟು ಅವರು ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಬಂದ್ಬಿಟ್ಟು ನಿಮ್ಮ ಒಂದು ಬಿಸ್ನೆಸ್ನ ಒಂದು ಸ್ಟಾಕ್ಸ್ ಮೇಲೆ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಅಮೌಂಟ್ ಅವರು ಫಿಕ್ಸ್ ಮಾಡ್ತಾರೆ. ಸೊ ಅವರು ಫಿಕ್ಸ್ ಮಾಡಿದ ಅಮೌಂಟೇ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಎಲ್ಲ ಒಂದು ಶೇರ್ಗಳ ಮೇಲೆ ಬಂದ್ಬಿಟ್ಟು ನೀವು ಕೊಡಬೇಕಾಗಿರುತ್ತೆ. ಸೊ ಇದಾದ ಮೇಲೆ ಏನು ಮಾಡ್ತಾರೆ ಅಂತ ನೋಡ್ಬಿಟ್ಟು ಅಪ್ಲೋಡ್ ಕೊಡ್ತಾರೆ. ಅಪ್ಲೋಡ್ ಕೊಟ್ಮೇಲೆ ಏನು ಮಾಡ್ತಾರೆ ಅಂತ ನೋಡ್ರೆ, ಅದೇ ಥರ ಅಪ್ಲೋಡ್ ಕೊಡೋಕೆ ಮುಂಚೆ ಬಿಟ್ಟು ಕೆಲವೊಂದು ಕಂಡೀಷನ್ ನೀವು ಫಾಲೋ ಮಾಡಬೇಕು, ಕಂಡೀಷನ್ ಮತ್ತು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ. ಇದೇ ಮೇಲೆ ಏನಂತ ನೋಡ್ರೆ ಅವ್ರು ಅಪ್ಲೋಡ್ ಕೊಡ್ತಾರೆ. ಕೊಟ್ಮೇಲೆ ನೀವು ಏನು ಮಾಡ್ಬೇಕಂತ ನೋಡ್ರೆ, ಅದನ್ನು ತಗೊಬಂದ್ಬಿಟ್ಟು ನೀವು ಇಂಡಿಯಾದಲ್ಲಿ ಬಂದ್ಬಿಟ್ಟು ಎಲ್ಲಿ ಬೇಕಾದರೂ ಸಹ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ನೀವು ಇದನ್ನ ಬಂದ್ಬಿಟ್ಟು ಅಂದರೆ ನಿಮ್ಮ ಕಂಪ್ನಿ ಬಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ಸಹ ಬಂದ್ಬಿಟ್ಟು ಲಿಸ್ಟ್ ಮಾಡ್ಬೋದು. ಲಿಸ್ಟ್ ಮಾಡಿದ್ರೆ ಏನಂತ ನೋಡ್ರೆ, ನಿಮ್ಮ ಕಂಪ್ನಿ ಬಂದ್ಬಿಟ್ಟು ಪಬ್ಲಿಕ್ ಕಂಪ್ನಿ ಆಗೋದು ಚೇಂಜ್ ಆಗುತ್ತೆ. ಸೊ ಯಾರು ಬೇಕಾದರೂ ಸಹ ಬಂದ್ಬಿಟ್ಟು ಒಂದು ಸಾಧಾರಣ ಒಂದು ವ್ಯಕ್ತಿ ಸಹ ಬಂದ್ಬಿಟ್ಟು ನಿಮ್ಮ ಕಂಪ್ನಿ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಬಂದ್ಬಿಟ್ಟು ಅಪ್ರೂವಲ್ ಆಗಿಬಿಡುತ್ತೆ. ಸೊ ಈ ಥರ ಬಂದ್ಬಿಟ್ಟು ಈ ಥರ ಒಂದು ಇದನ್ನೇ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಈ ಥರ ಮಾಡ್ತಾ ಇದೆ. ಸೊ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಬಂದ್ಬಿಟ್ಟು ಈ ಥರನೇ ಮಾಡ್ತಾ ಇರೋದು. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಸಾಧಾರಣ ಪರ್ಸನ್ ಕೂಡ ಬಂದ್ಬಿಟ್ಟು ದುಡ್ಡನ್ನ ಇಲ್ಲಿ ಸಂಪಾದನೆ ಮಾಡ್ಬೋದು ಇರ್ಬೋದು. ಯಾವ ಥರ ಅಂತ ನೋಡಿದ್ರೆ, ಇನ್ವೆಸ್ಟ್ ಮಾಡಿ ಬಂದ್ಬಿಟ್ಟು ದುಡ್ಡನ್ನ ಇಲ್ಲಿ ಸಂಪಾದನೆ ಮಾಡ್ತಾರೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು, ಈಗ ಸಪೋಸ್ ಈಗ ಎಕ್ಸಾಮ್ಗೆ ನೀವು ನಿಮ್ಮನ್ನೇ ಇಟ್ಕೊಳ್ಳೋಣ. ಯಾವ ಥರ ನೋಡಿದ್ರೆ, ನೀವು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಈಗ ಬಂದ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಬೇಕಂತ ನೋಡಿದ್ರೆ, ನೀವು ಬಂದ್ಬಿಟ್ಟು ಫಸ್ಟ್ ಏನು ಮಾಡ್ಬೇಕಂತ ಕೇಳಿದ್ರೆ, ನೀವು ಬಂದ್ಬಿಟ್ಟು ಶೇರ್ನ ಕೊಂಡ್ಕೊಳ್ಬೇಕಾಗುತ್ತೆ. ಅದು ಬಂದ್ಬಿಟ್ಟು ನೀವು ಡೈರೆಕ್ಟಾಗೆಲ್ಲ ಬಂದ್ಬಿಟ್ಟು ನೀವು ಶೇರ್ ಮಾರ್ಕೆಟೆಲ್ಲ ಹೋಗ್ಬಿಟ್ಟು ನೀವು ಬಂದ್ಬಿಟ್ಟು ಡೈರೆಕ್ಟಾಗೆಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ. ಇದಕ್ಕೆಲ್ಲ ಬಂದ್ಬಿಟ್ಟು ಕೆಲವೊಂದು ಬ್ರೋಕರ್ಸ್ಗಳು ಇರ್ತಾರೆ, ಬಂದ್ಬಿಟ್ಟು ಸ್ಟಾಕ್ ಬ್ರೋಕರ್ಸ್ಗಳು ಇರ್ತಾರೆ. ಸೊ ಇವರು ಏನು ಮಾಡ್ತಾರೆ ಅಂದರೆ, ಡೈರೆಕ್ಟಾಗಿ ಬಂದ್ಬಿಟ್ಟು ಇವರು ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಲಿಂಕ್ ಇಟ್ಕೊಂಡಿರ್ತಾರೆ. ಸೊ ಇವ್ರ ಹತ್ರ ನೀವು ಹೋಗಬೇಕಾಗುತ್ತೆ. ಇವ್ರ ಹತ್ರ ಹೋದ್ರೆ ಬಂದ್ಬಿಟ್ಟು ಅವರು ಈ ಒಂದು ಬಿಸ್ನೆಸ್ ಬಗ್ಗೆ ಎಲ್ಲ ಡೀಟೇಲಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡಿದಾಗ ಏನಂತ ನೋಡಿದ್ರೆ, ಇವರು ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ಗೆ ನೀವು ಶೇರ್ ಕೊಂಡ್ಕೋಬೇಕಾದ್ರೆ ಬಂದ್ಬಿಟ್ಟು ಕೆಲವೊಂದು ಕಂಡೀಷನ್ಗಳು ಹಾಕ್ತಿರ್ತಾರೆ. ಏನಂತ ಅಂದ್ಬಿಟ್ಟು, ನೀವು ಬಂದ್ಬಿಟ್ಟು ಇಲ್ಲಿ ಒಂದು ಅಂದರೆ ಬಂದ್ಬಿಟ್ಟು ಒಂದು ಕಂಪ್ನಿ ಬಂದ್ಬಿಟ್ಟು ಒಂದು ಶೇರ್ ತಗೋತೀರಾ ಅಂದ್ರೆ ಬಂದ್ಬಿಟ್ಟು ಮಾತ್ರ ಬಂದ್ಬಿಟ್ಟು 3 ಅಕೌಂಟ್ ಕಂಪಲ್ಸರಿ ಇರಬೇಕು. ಏನಂತ ಹೇಳಿದ್ರೆ, ಫಸ್ಟ್ ಬಂದ್ಬಿಟ್ಟು ಮಾತ್ರ ಬಂದ್ಬಿಟ್ಟು ಒಂದು ಸೇವಿಂಗ್ಸ್ ಅಕೌಂಟ್ ಬಂದ್ಬಿಟ್ಟು ಖಂಡಿತ ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಸೇವಿಂಗ್ಸ್ ಅಕೌಂಟ್ ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋಕೆ ಬಂದ್ಬಿಟ್ಟು ಇಲ್ಲಿ ಖಂಡಿತ ಬಂದ್ಬಿಟ್ಟು ಮಾತ್ರ ಒಂದು ಸೇವಿಂಗ್ಸ್ ಅಕೌಂಟ್ ಖಂಡಿತ ಇರಬೇಕು. ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ, ಇನ್ನೊಂದು ಬಂದ್ಬಿಟ್ಟು ಡಿಮೆಟ್ ಅಕೌಂಟ್ ಏನಂತ ಹೇಳಿದ್ರೆ, ನೀವು ತಗೊಂಡು ಎಲ್ಲ ಒಂದು ಶೇರ್ಗಳು ಸಹ ಬಂದ್ಬಿಟ್ಟು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಬಂದ್ಬಿಟ್ಟು ಈ ಒಂದು ಅಕೌಂಟ್ ಕಂಪಲ್ಸರಿ ಬೇಕಾಗಿರುತ್ತೆ. ಮೂರನೇ ಅಕೌಂಟ್ ಯಾವ್ದು ಅಂತ ಹೇಳಿದ್ರೆ, ಇದನ್ನ ನಾವು ಟ್ರೇಡಿಂಗ್ ಅಕೌಂಟ್ ಅಂತ ಕರಿತೀವಿ. ಸೊ ಟ್ರೇಡಿಂಗ್ ಅಕೌಂಟ್ ಏನಂತ ಹೇಳಿದ್ರೆ, ನೀವು ತಗೊಳ್ಳುವ ಎಲ್ಲ ಒಂದು ಶೇರ್ಗಳನ್ನ ಬಂದ್ಬಿಟ್ಟು ಇಲ್ಲಿ ಮಾರಾಟ ತಗೊಳ್ಳೋಕೆ ಮತ್ತು ಬಂದ್ಬಿಟ್ಟು ಮಾರಾಟ ಮಾಡೋಕೆ ಬಂದ್ಬಿಟ್ಟು ಈ ಒಂದು ಅಕೌಂಟ್ ಬಂದ್ಬಿಟ್ಟು ನೀವು ಖಂಡಿತ ಬಂದ್ಬಿಟ್ಟು ಇಟ್ಕೊಂಡಿರ್ಬೇಕು. ಸೊ ಈ ಒಂದು 3 ಅಕೌಂಟ್ ಸಹ ನೀವು ಇದ್ರೆ ಸಹ ಬಂದ್ಬಿಟ್ಟು ನೀವು ಸಹ ಬಂದ್ಬಿಟ್ಟು ಯಾವುದೇ ಒಂದು ಕಂಪ್ನಿ ಸಹ ಬಂದ್ಬಿಟ್ಟು ನೀವು ಒಂದು ಶೇರ್ನ ಬಂದ್ಬಿಟ್ಟು ಖರೀದಿ ಮಾಡೋಕ್ಕೆ ನೀವು ಬಂದ್ಬಿಟ್ಟು ಒಂದು ಅರ್ಹರಾಗಿರ್ತೀರ. ಸೊ ಈ ಒಂದು 3 ಅಕೌಂಟ್ಗಳನ್ನ ಬಂದ್ಬಿಟ್ಟು ಅಲ್ಲಿನ ಒಂದು ಸ್ಟಾಕ್ ಬ್ರೋಕರ್ಸೇ ಬಂದ್ಬಿಟ್ಟು ಅವರೇ ಸಹ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಇದನ್ನ ಓಪನ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದರಿಂದ ಸಾಕು ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಯಾವುದೋ ಒಂದು ಕಂಪನಿ ಸಹ ಬಂದ್ಬಿಟ್ಟು ಒಂದು ಶೇರ್ನ ನೀವು ಬಂದ್ಬಿಟ್ಟು ಆಟೋಮೆಟಿಕಲಿ ನೀವು ಬೈ ಮಾಡ್ಬೋದು, ಅದೇ ಥರ ಬಂದ್ಬಿಟ್ಟು ನೀವು ಸೇಲ್ ಮಾಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ಯಾವ ಥರ ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ನೋಡೋರು ಬಂದ್ಬಿಟ್ಟು, ಸೊ ಅಂದರೆ ಸುಮಾರು ಜನ ಯಾವ ಥರ ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ನೋಡ್ಬಿಟ್ಟು, ಈಗ ನೀವು ಬಂದ್ಬಿಟ್ಟು ಏನು ಮಾಡ್ತೀರಾ ಅಂತ ನೋಡೋರು, ಈಗ ಯಾವುದೋ ಒಂದು ಕಂಪ್ನಿ ಒಟ್ಟಿಗೆ ಬಂದ್ಬಿಟ್ಟು ಈ ಶೇರ್ಗಳನ್ನ ನೀವು ಕೊಂಡ್ಕೊಂಡಾಗ ಏನಂತಂದ್ರೆ ಒಂದು 10 ಶೇರ್ನ ನೀವು ಕೊಂಡ್ಕೊಂಡಾಗ ಏನಂತಂದ್ರೆ ಒಂದೊಂದು ಶೇರ್ಗೆ ಬಂದ್ಬಿಟ್ಟು 1000 ರೂಪಾಯಿ ಅಂತ ಫಿಕ್ಸ್ ಆಗುತ್ತೆ ರೇಟು. ಸೊ ಈ ಥರ ಕೊಂಡ್ಕೊಂಡಾಗ ಏನಂತಂದ್ರೆ 10 ಶೇರ್ಗಳಿಗೆ ಬಿಟ್ಟು 10,000 ರೂಪಾಯಿ ಅಂತ ಫಿಕ್ಸ್ ಆಗುತ್ತೆ. ಸೊ ನೀವು ಬಂದ್ಬಿಟ್ಟು 10,000 ರೂಪಾಯಿ ಇನ್ವೆಸ್ಟ್ ಮಾಡಿ ಈಗ ಶೇರ್ಗಳನ್ನ ಕೊಂಡ್ಕೊತೀರಾ. ಸೊ ಏನಂತ ನೋಡಿದ್ರೆ, ನೀವು ಇನ್ವೆಸ್ಟ್ ಮಾಡಿದ್ರೆ ಕಂಪನಿ ಬಂದ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಂದರೆ ಚೆನ್ನಾಗಿ ಲಾಭ ಬಂದರೆ ಏನಂತ ನೋಡಿದ್ರೆ, ಆ ಒಂದು ಲಾಭ ಬರ್ತಲ್ಲ ಅಮೌಂಟ್ ಬಂದ್ಬಿಟ್ಟು ನಿಮಗೇನು ಡಿವೈಡ್ ಮಾಡಿ ಕೊಡಲ್ಲ. ಯಾಕಂತಂದ್ರೆ ಆ ಅಮೌಂಟ್ ಬಂದ್ಬಿಟ್ಟು ಕಂಪನಿ ಅವರು ಬಂದ್ಬಿಟ್ಟು ಯಾವ ಥರ ಮೇಂಟೈನ್ ಮಾಡೋಕೆ ಅಂತ ನೋಡ್ಕೊತಾರೆ. ಸೊ ನೋಡ್ಕೊಂಡಾಗ ಏನು ಅಂತ ನೋಡಿದ್ರೆ, ನಿಮ್ಗೆ ಯಾವ ಥರ ಬಂದ್ಬಿಟ್ಟು ಇಲ್ಲಿ ಅಮೌಂಟ್ ಸಿಗುತ್ತೆ ಅಂದ್ರೆ ನೀವು ಬಂದ್ಬಿಟ್ಟು ಯಾವ ಥರ ಸಂಪಾದನೆ ಮಾಡೋದು ಅಂತ ನೋಡಿದ್ರೆ, ನೀವು ತಗೊಂಡಿರ್ತಾರಲ್ಲ ಶೇರ್ಗಳು ಏನಂತ ನೋಡಿದ್ರೆ, ಇಲ್ಲಿ ಆಟೋಮೆಟಿಕಲಿ ಬಂದ್ಬಿಟ್ಟು ಇಲ್ಲಿ ಕಂಪನಿ ಚೆನ್ನಾಗಿ ಗ್ರೋತ್ ಆದರೆ ಏನಂತ ನೋಡಿದ್ರೆ, ನಿಮ್ಮ ಶೇರ್ಗಳ ರೇಟ್ಗಳು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಈ ಥರ ಜಾಸ್ತಿ ಆದಾಗ ಏನಂತ ನೋಡಿದ್ರೆ, ಅದು 1000 ರೂಪಾಯಿಗಿಂತ
₹500 ಬಂದು ನಿಂತ್ಕೊತು. ಒಂದೊಂದು ಶೇರ್ ಹೋಗ್ಬಿಟ್ಟು ₹1000 ₹1500 ಬಂದು ನಿಂತ್ಕೊಳುತ್ತೆ. ನಿಂತ್ಕೊಂಡಾಗ ಏನಂತ ನೋಡ್ರಿ ಅಂದ್ಬಿಟ್ಟು ನಿಮ್ಗೆ ₹5000 ಬಂದು ಇಲ್ಲಿ ಲಾಭ ಬಂದಾಗ ಆಗುತ್ತೆ. ಸೊ ಬಂದಾಗ ಏನಂತ ನೋಡ್ರೆ ನೀವು ಬಂದ್ಬಿಟ್ಟು ಆ ಒಂದು ಶೇರ್ಗಳನ್ನ ಬಂದ್ಬಿಟ್ಟು ಬೇರೆಯವ್ರ ಹತ್ರ ಬಂದ್ಬಿಟ್ಟು ಮಾರಾಟ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟು ₹10,000 ನಿಮಗೆ ಲಾಭ. ಸರಿ ಬಂದ್ಬಿಟ್ಟು ನಿಮ್ಗೆ ₹5,000 ನಿಮಗೆ ಬಂದ್ಬಿಟ್ಟು ಲಾಭ ಸಿಗುತ್ತೆ. ಅಂದರೆ ನೀವು ಹಾಕಿದ ₹10,000 ಬಂದ್ಬಿಟ್ಟು ₹5,000 ನಿಮಗೆ ಬಂದ್ಬಿಟ್ಟು ಲಾಭ ಸಿಗುತ್ತೆ. ಸೊ ಈ ಥರ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ದುಡ್ಡನ್ನ ಬಂದ್ಬಿಟ್ಟು ಇಲ್ಲಿ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಸಹ ಬಂದ್ಬಿಟ್ಟು ಆ ಕಂಪನಿ ಅಂದರೆ ನೀವು ಎಷ್ಟೇ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು ಸಹ ಬಂದ್ಬಿಟ್ಟು ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ದುಡ್ಡು ಬಂದ್ಬಿಟ್ಟು ದೊಡ್ಡ ಡಬಲ್ ಆಗುತ್ತೆ, ಇಲ್ಲಾಂದ್ರೆ ಬಂದ್ಬಿಟ್ಟು ಫುಲ್ಲಾಗಿ ಲಾಸ್ ಆಗಿ ಹೋಗ್ಬಿಡುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು 2 ಥರ ಇನ್ವೆಸ್ಟರ್ಸ್ ಇರ್ತಾರೆ. ಯಾವ ಥರ ಅಂತ ನೋಡಿದ್ರೆ ಇದ್ರ ಒಬ್ಬರು ಬಂದ್ಬಿಟ್ಟು ಅಂದರೆ ರಿಟೇಲ್ ಇನ್ವೆಸ್ಟರ್ ಅಂತ ಕರಿತೀವಿ. ರಿಟೇಲ್ ಇನ್ವೆಸ್ಟರ್ಸ್ ಅಂತ ಹೇಳಿದ್ರೆ ಒಂದು ಕಂಪನಿ ಬಂದ್ಬಿಟ್ಟು ಸ್ವಲ್ಪ ದಿವಸ ಅಂದರೆ ಒಂದು 2 ತಿಂಗಳು 3 ತಿಂಗಳು ಬಿಟ್ಟು ಇನ್ವೆಸ್ಟ್ ಮಾಡೋರು ಬಂದ್ಬಿಟ್ಟು ರಿಟೇಲ್ ಇನ್ವೆಸ್ಟರ್ ಅಂತ ಕರಿತೀವಿ. ಸೊ ಅವ್ರು ಬಂದ್ಬಿಟ್ಟು ಏನಂತಂದ್ರೆ ಕೆಲವೊಂದು ಶೇರ್ಗಳನ್ನ ಕೊಂಡ್ಕೊಂಡಿರ್ತಾರೆ. ಶೇರ್ಗಳನ್ನ ಕೊಂಡ್ಕೊಂಡು ಏನು ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಸ್ವಲ್ಪ ದಿವಸದಲ್ಲಿ ಬಂದ್ಬಿಟ್ಟು ಅದು ಬೇರೆಯವ್ರಿಗೆ ಬಂದ್ಬಿಟ್ಟು ಲಾಭ ಬಂದರೂ ಸರಿ ಬರ್ದಿದ್ರು ಸರಿ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಮಾರಾಟ ಮಾಡ್ಬಿಡ್ತಾರೆ. ಸೊ ಇವರು ಬಂದ್ಬಿಟ್ಟು ನಾವು ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಲಾಂಗ್ ಟೈಮ್ ಇನ್ವೆಸ್ಟರ್ಸ್ ಏನಂತಂದ್ರೆ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಸುಮಾರು ಶೇರ್ಗಳನ್ನ ಬಂದ್ಬಿಟ್ಟು ಲಕ್ಷದಿಂದ ಒಂದು ಕೋಟಿ ತನಕ ಬಂದ್ಬಿಟ್ಟು ಇವರು ಈಸ್ಕೊಂಡು ಖರೀದಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅವ್ರು ಬಂದ್ಬಿಟ್ಟು ಆ ಒಂದು ತಗೊಂಡು ಬಂದ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯಾಕಂದ್ರೆ ಅದು ಬಂದ್ಬಿಟ್ಟು ವರ್ಷದಿಂದ ವರ್ಷಕ್ಕೆ ಮಾಡೋರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಬಿಟ್ಟು ಅವ್ರ ಪಾಡಿಗೆ ಬಂದ್ಬಿಟ್ಟು ಬೇರೆ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವ್ರನ್ನ ಬಂದ್ಬಿಟ್ಟು ನಾವು ಲಾಂಗ್ ಟೈಮ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಸೊ ಈ ಥರ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಬಂದ್ಬಿಟ್ಟು ಶೇರ್ ಮಾರ್ಕೆಟ್ ಅನ್ನೋ ಬಿಸ್ನೆಸ್ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಕೋಟಿಗಟ್ಟಲೆ ಸಹ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿ ಬಂದ್ಬಿಟ್ಟು ಕೋಟಿಗಟ್ಟಲೆ ದುಡ್ಡನ್ನ ಬಂದ್ಬಿಟ್ಟು ಇಲ್ಲಿ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ಥರನೇ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ಕೋಟಿಗಟ್ಟಲೆ ಬಂದ್ಬಿಟ್ಟು ದುಡ್ಡನ್ನ ಬಂದ್ಬಿಟ್ಟು ಇಲ್ಲಿ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಅದಲ್ಲದೆ ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ ಅಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಗೇಮಿಂಗ್ ಬಿಸ್ನೆಸ್ ಅಂತ ಕೂಡ ಹೇಳ್ತಿದ್ದಾರೆ. ಯಾವ ಥರ ಅಂತ ನೋಡೋಣ ಬಂದ್ಬಿಟ್ಟು ಅಂದರೆ ಬಂದ್ಬಿಟ್ಟು ನಿಜಾನು ಕೂಡ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಮೂಲಕ ನಾವು ಇನ್ವೆಸ್ಟ್ ಮಾಡೋ ಕಂಪನಿ ಬಂದ್ಬಿಟ್ಟು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋ ಬೇಸಿಕ್ ಮೇಲೆ ಬಂದ್ಬಿಟ್ಟು ನಮಗೆ ನಮ್ಮ ದುಡ್ಡು ನಾವು ಇನ್ವೆಸ್ಟ್ ಮಾಡಿರೋ ದುಡ್ಡು ಬಂದ್ಬಿಟ್ಟು ಒಂದು ಡಬಲ್ ಆಗುತ್ತೆ. ಇಲ್ಲಾಂದರೆ ಹೋದರೆ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಹೋದರೆ ಏನಾದರೂ ಲಾಸ್ ಆಗಿಬಿಟ್ರೆ ನಾವು ಹಾಕಿರೋ ದುಡ್ಡು ಅಷ್ಟು ದುಡ್ಡು ಬಂದ್ಬಿಟ್ಟು ನಮಗೆ ಲಾಸ್ ಆಗಿಬಿಡುತ್ತೆ. ಸೊ ಅದು ತುಂಬಾ ಬಂದ್ಬಿಟ್ಟು ಯಾಕಂತ ಕೇಳಿದ್ರೆ ಬಂದ್ಬಿಟ್ಟು ಒಂದು ದುಡ್ಡಿನ ಮ್ಯಾಟ್ರ್ ಆಗಿರೋದ್ರಿಂದ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ತುಂಬ ಜೋಪಾನಾಗಿ ಬಂದ್ಬಿಟ್ಟು ಬಿಸ್ನೆಸ್ನ ಮಾಡಬೇಕಾಗಿರುತ್ತೆ. ಸೊ ಅದರಿಂದನೇ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಈಗಲೂ ಸಹ ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ ಮೂಲಕ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಇದ್ರೆ ಈ ಒಂದು ಬಿಸ್ನೆಸ್ಸಿಂದ ಚಿಕ್ಕ ಒಂದು ಅಮೌಂಟ್ನ ಹಾಕ್ಬಿಟ್ಟು ಒಂದು ಬೇರೆ ಲೆವೆಲ್ಗೆ ಹೋಗಿದ್ದಾರೆ. ಅಂದರೆ ಒಂದು ಲೆವೆಲ್ಗೆ ಹೋಗಿದ್ದಾರೆ. ಅಂದರೆ ಚಿಕ್ಕ ಅಮೌಂಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಬಿಟ್ಟು ದೊಡ್ಡ ಒಂದು ಕೋಟ್ಯಾಧಿಪತಿ ಆಗಿದ್ದಾರೆ. ಅದೇ ಥರ ಬಂದ್ಬಿಟ್ಟು ಆ ಒಂದು ಕೋಟ್ಯಾಧಿಪತಿ ಸಹ ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ ಮೂಲಕ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿ ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ಕೆಲವೊಂದು ಸಹ ಬಂದಿದ್ದಾರೆ. ಸಹ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಯಾವ ಥರ ದುಡ್ಡು ಸಂಪಾದನೆ ಮಾಡ್ತಾರೆ ಅಂದ್ರೆ ಬಂದ್ಬಿಟ್ಟು ಯಾರು ಸಹ ಬಂದ್ಬಿಟ್ಟು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ಬಂದ್ಬಿಟ್ಟು ಈಗ ಒಂದು ಕಂಪ್ನಿಲಿ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಬಂದ್ಬಿಟ್ಟು ನೀವು ಒಂದು ಓನಾಗಿ ನೀವು ಥಿಂಕ್ ಮಾಡಿ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯಾರೋ 4 ಜನ ಹೇಳಿದ್ರು ಅಂದ್ಬಿಟ್ಟು ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋದರೆ ಹಾಕಿರೋದು ಅಂದರೆ ಯಾಕಂದ್ರೆ ದುಡ್ಡು ಬಂದು ನಿಮ್ಮದು ಅಲ್ಲ ಬೇರೆಯವ್ರದ್ದು. ಯಾಕಂತ ಹೇಳಿದ್ರೆ ಬಂದ್ಬಿಟ್ಟು ಏನೋ ಹೇಳ್ತಾರೆ ಬಿಟ್ಟು ನಾವು ಬಂದ್ಬಿಟ್ಟು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಬಿಟ್ಟು ನೀವು ಈ ಒಂದು ಬಿಸ್ನೆಸ್ಸಲ್ಲಿ ಬಂದು ನೀವು ಬಂದ್ಬಿಟ್ಟು ದುಡ್ಡನ್ನ ನೀವು ಕಳ್ಕೊಬೇಡಿ. ಯಾಕಂತ ಹೇಳಿದ್ರೆ ಬಂದ್ಬಿಟ್ಟು ಅಂದರೆ ನೀವು ಇನ್ವೆಸ್ಟ್ ಮಾಡಿದ್ರೆ ಸಹ ಬಂದ್ಬಿಟ್ಟು ಚಿಕ್ಕ ಒಂದು ಅಮೌಂಟಿಂದ ಸ್ಟಾರ್ಟಿಂಗಲ್ಲಿ ಬಂದು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಥರ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಈ ಬಿಸ್ನೆಸ್ನ ಎಕ್ಸ್ಪರ್ಟ್ ಇರ್ತಾರಲ್ಲ, ಎಕ್ಸ್ಪರ್ಟ್ಗಳು ತುಂಬನೇ ಬಂದ್ಬಿಟ್ಟು ಅವರು ಈ ಬಿಸ್ನೆಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರನ್ನ ನೀವು ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬಂದ್ಬಿಟ್ಟು ಈ ಒಂದು ಬಿಸ್ನೆಸ್ನ ನೀವು ಬಂದ್ಬಿಟ್ಟು ಸ್ವಲ್ಪ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ನೀವು ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಸೊ ಇದೇ ಥರ ಬಂದ್ಬಿಟ್ಟು ಸುಮಾರು ಜನ ಬಂದ್ಬಿಟ್ಟು ಇದೇ ಥರ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಬಂದ್ಬಿಟ್ಟು ಶೇರ್ ಮಾರ್ಕೆಟಿನ ಒಂದು ಬಿಸ್ನೆಸ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಬಂದ್ಬಿಟ್ಟು ಇದೇ ಥರ ಬಂದ್ಬಿಟ್ಟು ಬೇರೆ ಒಂದು ಬಿಸ್ನೆಸ್ ಬಗ್ಗೆ ಗೊತ್ತಾಗಬೇಕು ಖಂಡಿತ ಕಮೆಂಟ್ ಮಾಡಿ. ಆ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡೋಕೆ ತುಂಬಾ ಟ್ರೈ ಮಾಡ್ತೀನಿ. ಇದೇ ಥರ ಇನ್ನೊಂದು ವಿಡಿಯೋ ಸಿಗ್ತೀನಿ. ಓಕೆ ಗಾಯ್ಸ್, ಬಾಯ್.